ಹಲೋ ಎವ್ರಿವನ್, ನನ್ನ ಹೆಸರು ಮಂಜುಶ್ರೀ ಅಂತ. ಸೊ ಇವತ್ತಿಂದ ನಾನು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ಫಸ್ಟ್ ವಿಡಿಯೋ ಶೂಟ್ ಮಾಡ್ತಾಯಿದ್ದೀವಿ. ಏನಾದರೂ ಒಳ್ಳೆ ಕೆಲಸಕ್ಕೆ ದೇವ್ರ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವತ್ತು ದೇವ್ರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಡೆಕೋರೇಷನ್ ಅಂದರೆ ತುಂಬ ಇಷ್ಟ. ಮನೆ ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಚೆನ್ನಾಗಿ ಕಾಣಬೇಕು ಅಂತ ತುಂಬ ಇಷ್ಟ. ಸೊ ಹಂಗಾಗಿ ನಿನ್ನೆ ಹೊರಗಡೆ ಹೋಗಿದ್ವಿ. ಬರ್ತಾ ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದ್ವಿ ಮನೆಗಾಗಿ. ಅದು ಇನ್ನೂ ಓಪನ್ ಮಾಡಿರಲಿಲ್ಲ, ಇವಾಗ ಓಪನ್ ಮಾಡಿ ನೋಡೋಣ ಅಂತ ನೋಡ್ತಾ ಇದ್ದೀನಿ. ನಿನ್ನೆ ಹೋಮ್ ಸೆಂಟರ್ಗೆ ಹೋಗಿದ್ವಿ. ಹೋಮ್ ಸೆಂಟರಲ್ಲಿ ಇದು ಆಯಿಲ್ ಡಿಸ್ಪೆನ್ಸರ್ ನನಗೆ ಇಷ್ಟ ಆಯಿತು, ಹಾಗಾಗಿ ಇದು ಒಂದು ತಗೊಂಡೆ. ಇದು ಸ್ಟ್ಯಾಂಡ್ ಬರುತ್ತೆ, ಗ್ಲಾಸ್ ಬಾಟಲ್ಸ್ ವಿತ್ ಸ್ಟ್ಯಾಂಡ್. ಇಷ್ಟ ಆಯಿತು ಅಂತ ತಗೊಂಡೆ. ಕ್ವಾಲಿಟಿ ವೈಸ್ ಇಟ್ ಈಸ್ ಓಕೆ. ನಾನು ಇನ್ನೊಂದು ಸೆಟ್ ನೋಡಿದ್ದೆ, ಅದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಬಟ್ ಅದು ಸಿಂಗಲ್ ಪೀಸ್ ಇತ್ತು. ಆಮೇಲೆ ಅದಕ್ಕೆ ಸ್ಟ್ಯಾಂಡ್ ಇರಲಿಲ್ಲ. ಸೊ ನನಗೆ ಸ್ಟ್ಯಾಂಡ್ ಇರೋದನ್ನೇ ಬೇಕಿತ್ತು, ಅದಕ್ಕೆ ನಾನು ಇದನ್ನು ತಗೊಂಡೆ. ಸೊ ಇದು ಸ್ವಲ್ಪ ಡೆಲಿಕೇಟ್ ಇದೆ, ಸೊ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬಟ್ ಇಟ್ಸ್ ಓಕೆ, ನೀಟಾಗಿ ಇಟ್ಕೊಂಡು ಚೆನ್ನಾಗಿ ಇಡ್ಬೋದು. ಸೊ ಇದು ತುಂಬ ಚೆನ್ನಾಗಿದೆ. 1/2 ಲೀಟರ್ ಬಾಟಲ್ಸ್ ಇವೆರಡು. ಸೊ ಇದ್ರ ಜೊತೆ ಈ ಥರ ಸ್ಟ್ಯಾಂಡ್ ಬಂದಿದೆ. ಸೊ ಸ್ಟ್ಯಾಂಡ್ ಇದ್ದರೆ ಆಯಿಲ್ ಡಿಸ್ಪೆನ್ಸರ್ಗೆ ಸ್ಟ್ಯಾಂಡ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ತಗೊಂಡೆ. ಸೊ ಕ್ವಾಲಿಟಿ ವೈಸ್ ಇಟ್ ಈಸ್ ಓಕೆ, ನಾಟ್ ಸೊ ಗ್ರೇಟ್, ಅಷ್ಟು ಚೆನ್ನಾಗಿಲ್ಲ. ಇದು ನನಗೆ 350ಗೆ ಅಷ್ಟೇ ಸಿಕ್ಕಿರೋದು. ಸೊ 350ಗೆ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಓಕೆ, ಕ್ವಾಲಿಟಿ ಓಕೆ ಇದೆ. ಇದು ಒಂದಾಯಿತು. ಆಮೇಲೆ ನೆಕ್ಸ್ಟ್ ಐಟಮ್ ಇದು ಒಂದು ಚಿಕ್ಕದು ಟೇಬಲ್ ಲ್ಯಾಂಪ್. ಸೊ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಯಿತು ಅಂತ ಅವ್ರು ತೊಗೊಂಡ್ರು. ಇದು ನನಗೆ ಇದರದ್ದು ಕಾಸ್ಟ್ 599 ಅಷ್ಟೇ. ಸೊ ಚಿಕ್ಕದಾಗಿ ತುಂಬ ಕ್ಯೂಟ್ ಇದೆ. ಸೆಟ್ ಮಾಡಬೇಕು. ಸೊ ಇದು ಚಿಕ್ಕದು ಕ್ಯೂಟ್ ಟೇಬಲ್ ಲ್ಯಾಂಪ್. ಇದ್ರ ಜೊತೆ ನಮಗೆ ಬಲ್ಬ್ ಏನು ಸಿಕ್ಕಿರಲಿಲ್ಲ, ವಿದೌಟ್ ಬಲ್ಬ್ ಸಿಕ್ಕಿರೋದು. ಸೊ ಬಲ್ಬ್ ನಾವು ಎಕ್ಸ್ಟ್ರಾ ತೊಗೋಬೇಕಾಯಿತು. ಹೀಗೆ ಬಲ್ಬ್ ನಾವು ಎಕ್ಸ್ಟ್ರಾ ತೊಗೊಂಡಿದ್ವಿ, ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ವಿ. ಸೊ ನನಗೆ 8 ಮಂತ್ಸ್ ಬೇಬಿ ಇದೆ. ಅವನು ಅವಾಗವಾಗ ನಿಮಗೆ ಸೌಂಡ್ ಕೇಳಿಸ್ತಾ ಇರಬೇಕು, ಮಧ್ಯದಲ್ಲಿ ಮಾತಾಡ್ತಾ ಇರ್ತಾನೆ, ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ಸೊ ಅವನ ಜೊತೆ ವಿಡಿಯೋ ಮಾಡೋದು ಒಂಥರ ಅಡ್ವೆಂಚರಸ್ ಆಗುತ್ತೆ. ಸೊ ಇದು ಹೀಗೆ ಇದೆ. ಇದಕ್ಕೆ ಮೇಲೆ ಒಂದು ಪ್ಲಾಸ್ಟಿಕ್ ರ್ಯಾಪರ್ ಇದೆ, ಅದು ಆಮೇಲೆ ತಗೊತೀನಿ, ಸದ್ಯಕ್ಕೆ ಇರಲಿ. ನಮ್ಮ ಮನೇಲಿ ಆ್ಯಕ್ಚುಲಿ 3 ಬೆಕ್ಸ್ಗಳಿದ್ದಾವೆ. ಸೊ ಅವರೆಲ್ಲ ಬಂದು ಹಾಳು ಮಾಡ್ತಾರೆ ಅಂತ ನಾನು ಮ್ಯಾಕ್ಸಿಮಮ್ ಈ ಲ್ಯಾಂಪ್ ಶೇಡ್ದೆಲ್ಲ ಪ್ಲಾಸ್ಟಿಕ್ ಎಲ್ಲ ಕವರ್ ಹಾಗೆ ಇಟ್ಟಿರ್ತೀನಿ. ಇದು ಒಂದು ಕ್ಯೂಟಾಗಿ ಚಿಕ್ಕದಾಗಿ ತುಂಬ ಕ್ಯೂಟ್ ಇದೆ. ನೆಕ್ಸ್ಟ್ ಐಟಮ್ ಇದು ಹ್ಯಾಂಡ್ ಬ್ಲೆಂಡರ್. ಸೊ ಹ್ಯಾಂಡ್ ಬ್ಲೆಂಡರ್ ಇದು ಹರ್ಷದಿಂದ ತಗೊಂಡು ಬಂದಿತ್ತು, ಫಿಲಿಪ್ಸ್ ಕಂಪ್ನಿ. ಇದು ಆ್ಯಕ್ಚುಲಿ ಓಪನ್ ಮಾಡಾಗಿದೆ ಆಲ್ರೆಡಿ. ಸೊ ಯೂಸ್ ಮಾಡಿಲ್ಲ. ಇದು ಒಂದು ಅದ್ರ ಜೊತೆನೇ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಹ್ಯಾಂಡ್ ಬ್ಲೆಂಡರ್ ಇದು ನಮಗೆ 2000 ಇದ್ರದ್ದು ಕಾಸ್ಟ್. 2000 ಆಫರಲ್ಲಿತ್ತು. 3000 ಸಮಥಿಂಗ್ ಇದ್ರದ್ದು ಆ್ಯಕ್ಚುಲ್ ಪ್ರೈಸ್, ಬಟ್ ನಮಗೆ ಆಫರಲ್ಲಿ 2000ಗೆ ಸಿಕ್ಕಿರೋದು. ಸೊ ಇದು ಹೀಗಿದೆ. ಇದ್ರ ಜೊತೆ ಈ 2 ಅಟ್ಯಾಚ್ಮೆಂಟ್ಸ್ ಇದ್ದಾವೆ ಬ್ಲೆಂಡ್ ಮಾಡೋಕ್ಕೆ ಅಂತ. ಸೊ ಇದು ಹಿಂಗೆ ಹಾಕೋದು. ಇನ್ನೂ ಯೂಸ್ ಮಾಡಿಲ್ಲ, ಆಬ್ವಿಯಸ್ಲಿ ಇವಾಗ ತೆಗ್ದಿದ್ದೀವಿ, ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ್ಮೇಲೆ ಇದು ಮಾಡೋಕ್ಕಿದೆ. ಇದು ಒಂದು ಬಂದು ಬೌಲ್ ಸೆಟ್ ಇದೆ, ಪುಡಿಂಗ್ ಸೆಟ್ ಅಂತ ಹಾಕಿದ್ದಾರೆ ಇದ್ರ ಮೇಲೆ. ನಾವು ನಿನ್ನೆ ಬಟ್ಟೆ ತೊಗೊಳ್ಳೋಣ, ಸ್ವಲ್ಪ ಬಟ್ಟೆ ಬೇಕಿತ್ತು ನನ್ನ ಮಗನಿಗೆ. ಬಟ್ಟೆ ತೊಗೊಳ್ಳೋಣ ಅಂತ ಸ್ಪಾರ್ಗೆ ಹೋಗಿದ್ವಿ. ಸ್ಪಾರಲ್ಲಿ ಏನೋ ಆಫರ್ ನಡೀತಾ ಇತ್ತು. ಸರ್ಟನ್ ಅಮೌಂಟ್ ಆಫ್ ಪರ್ಚೇಸ್ ಮಾಡಿದ್ರೆ ಅದ್ರ ಮೇಲೆ ಏನೋ ಗಿಫ್ಟ್ ಐಟಮ್ಸ್ ಎಲ್ಲ ಇತ್ತು. ಸೊ ನಮ್ಮದು ಅರೌಂಡ್ 3,000-4,000 ಏನೋ ಬಿಲ್ ಆಗಿತ್ತು. ಅದ್ರ ಮೇಲೆ ಆಪ್ಷನ್ಸ್ ಇತ್ತು ನಮಗೆ, ಲೈಕ್ ಟ್ರಾಲಿ ಇತ್ತು,
ಇನ್ನು ಮಿಕ್ಸರ್ ಜಾರ್ ಅಥವಾ ಮಿಕ್ಸರ್ ಇತ್ತು, ಆಮೇಲೆ ಪ್ಯಾನ್ಗಳು ಅದೆಲ್ಲ ಇತ್ತು. ಬಟ್ ನಮಗೆ ಅದೇನು ಬೇಕಿರಲಿಲ್ಲ. ಅದು ಇರೋದ್ರಲ್ಲಿ ಇದು ಅಂತ ಚೆನ್ನಾಗಿ ಅನ್ನಿಸ್ತು ಅಂತ ಇದು ತಗೊಂಡೆ. ದಿಸ್ ಇಸ್ ಅ ಸೆಟ್ ಆಫ್ 7 ಬೌಲ್ಸ್, ಪುಡಿಂಗ್ ಸೆಟ್ ಅಂತ ಈ ಥರ ಇದೆ. ಸೊ ನಾನು ಓಪನ್ ಮಾಡಿಲ್ಲ, ಓಪನ್ ಮಾಡಿ ನೋಡೋಣ. ನನಗೆ ಇದಕ್ಕೆ ಆ್ಯಕ್ಚುಯಲ್ ಪ್ರೈಸ್ ಸಮ್ 700 ಏನೋ ಇದೆ. ಬಟ್ ನನಗೆ ಆಫರ್ ಇತ್ತಲ್ಲ, ಸೊ 3,000-4,000 ಏನೋ ಬಿಲ್ ಆಗಿತ್ತು. ಅದ್ರ ಮೇಲೆ ನಮಗೆ ಇದಕ್ಕೆ 250 ಏನೋ ಕೊಡಬೇಕಾಯಿತು, 250. ಹಿಂಗೆ ಚೆನ್ನಾಗಿದೆ ಕ್ವಾಲಿಟಿ. ಸಿರಾಮಿಕ್, ಇದು ಸಿರಾಮಿಕ್ ಮಟೀರಿಯಲ್, ಪ್ಲಾಸ್ಟಿಕ್ ಅಲ್ಲ. ಬೌಲ್ ಸ್ವಲ್ಪ ಚಿಕ್ಕದಿದೆ ಬಟ್ ಓಕೆ. ಸುಮ್ಮನೆ ಜಾಮೂನ್ ಹಾಕ್ಕೊಂಡು ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ನೋಕ್ಕೆ ಓಕೆ. ಸೊ ಇದು ನಾವು ಅಲ್ಲಿ ಟೆಸ್ಟ್ ಮಾಡಿ ನೋಡಿರಲಿಲ್ಲ, ಇವಾಗ ಟೆಸ್ಟ್ ಮಾಡಿ ನೋಡೋಣ ಅಂತ ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಚೆನ್ನಾಗಿದೆ, ಕ್ಯೂಟ್ ಇದೆ. ಸೊ ಎಲ್ಲ ನಾವು ತಂದಿರೋದು ಅನ್ಪ್ಯಾಕ್ ಮಾಡಿ ಆಯಿತು. ಆ್ಯಕ್ಚುಲಿ ಲಾಸ್ಟ್ ವೀಕ್ ಅಲ್ವಾ, ತುಂಬ ಐಟಮ್ಸ್ ನಾವು ತಂದಿದ್ವಿ. ಆಲ್ರೆಡಿ ಅನ್ಪ್ಯಾಕ್ ಮಾಡಿ ಓಪನ್ ಮಾಡಿ ನೋಡಿ ಆಗಿದೆ. ಸೊ ಹೋಮ್ ಸೆಂಟರಿಂದ ಆಫರ್ ನಡೀತಾ ಇತ್ತು. ಸುಮ್ಮನೆ ಸುತ್ತಾಡೋಕ್ಕೆ ಅಂತ ಹೋಗಿದ್ವಿ, ಮಾಲಲ್ಲಿ ಆಫರ್ ಕಾಣಿಸ್ತು. ಆಫರ್ ನೋಡಿ ಸ್ವಲ್ಪ ಟೆಂಪ್ಟ್ ಆಯಿತು ನನಗೆ. ಅದಕ್ಕೆ ಶಾಪಲ್ಲಿ ಹೋಗಿ ನೋಡೋಣ ಅಂತ ನೋಡೋಕ್ಕೆ ಹೋದವಳು ತುಂಬ ಐಟಮ್ಸ್ನ ಎತ್ಕೊಂಡು ಬಂದಿದ್ದೆ. ಸೊ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆ್ಯಕ್ಚುಲಿ ಅದು ಫುಲ್ ಅನ್ಪ್ಯಾಕ್ ಆಗಿ ನೋಡಿ ಎಲ್ಲ ಆಗಿದೆ. ಬಟ್ ಜಸ್ಟ್ ತೋರ್ಸೋಕ್ಕೆ ಅಂತ ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಮೇಲೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಾವು ದೇವರಿಗೆ ನೈವೇದ್ಯ ಮಾಡೋಣ, ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಕಿಚನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ. ಸೊ ಲಡ್ಡು ಮಾಡೋಕ್ಕೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲೊಂದ್ಸಲ ತೋರಿಸ್ತೀನಿ. ನನ್ನ ಮನೆಯಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇತ್ತು ಅದನ್ನೇ ತೊಗೊಂಡು ಮಾಡ್ತಾಯಿದ್ದೀನಿ. ಸ್ಪೆಸಿಫಿಕಲಿ ಅದೇ ಇರಬೇಕು, ಅದೇ ಅಷ್ಟೇ ಇರಬೇಕು ಅಂತ ಏನಿಲ್ಲ. ಸೊ ಏನು ಮನೆಯಲ್ಲಿ ಇದೆ ಅದನ್ನೇ ತೊಗೊಂಡು ಮಾಡ್ತಾಯಿದ್ದೀನಿ. ಸೊ ಇದು ಪಂಪ್ಕಿನ್ ಸೀಡ್ಸ್, ಇದು ವಾಟರ್ ಮೆಲನ್ ಸೀಡ್ಸ್. ಸೊ ಇದೆಲ್ಲ ತೊಗೊಂಡು ಮಾಡ್ತಾಯಿದ್ದೀನಿ. ಇದು ಸೆಸಮೆ ಸೀಡ್ಸ್, ಆಮೇಲೆ ಇದು ಫ್ಲ್ಯಾಕ್ಸ್ ಸೀಡ್ಸ್ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಅಂಟಂಟಾಗುತ್ತಲ್ಲ, ಅದು ಲಡ್ಡು ಮಾಡಿದ್ರೆ ಒಂಥರ ಅಂಟಂಟಾಗ್ಬೋದು ಅಂತ ಸ್ವಲ್ಪನೇ ತೊಗೊಂಡಿದ್ದೀನಿ. ನಾನು ಯಾವುದು ಬೆಲ್ಲ ಸಕ್ಕರೆ ಯಾವುದು ಹಾಕ್ತಿಲ್ಲ, ನ್ಯಾಚುರಲ್ ಸ್ವೀಟ್ನೆಸ್ ಬರಲಿ ಅಂತ ಡೇಟ್ಸ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಸೆಸಮೆ ಸೀಡ್ಸ್ ಸೆಪ್ರೇಟಾಗಿ ರೋಸ್ಟ್ ಮಾಡಬೇಕು, ಯಾಕಂದರೆ ಬೇಗ ರೋಸ್ಟ್ ಆಗುತ್ತಲ್ಲ. ಅದಕ್ಕೆ ಸೆಸಮೆ ಸೀಡ್ಸ್ ನಾನು ಫಸ್ಟ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ತುಪ್ಪ ಹಾಕಿ ಉಟ್ಕೋಬೇಕು ಅಂತ ಏನಿಲ್ಲ. ಸ್ವಲ್ಪ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಿದರೂ ಸಾಕು. ಸೊ ಇದನ್ನೆಲ್ಲ ಇದು ಫ್ಲ್ಯಾಕ್ಸ್ ಸೀಡ್ಸು ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ವಿದೌಟ್ ಗೀ. ಬೇರೆ ಇದು ಎಲ್ಲ ಕಾಜು ಬಾದಾಮ್ ಇದೇನು ಸೀಡ್ಸ್ ಇದ್ದಾವಲ್ಲ, ಇದು ಎಲ್ಲ ನಾನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತೀನಿ. ಫಸ್ಟ್ ನಾನು ಸೆಸಮೆ ಸೀಡ್ಸ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬೇಗ ರೋಸ್ಟ್ ಆಗುತ್ತೆ. ತುಂಬ ಜಾಸ್ತಿ ರೋಸ್ಟ್ ಆದರೂ ಚೆನ್ನಾಗಿರಲ್ಲ, ಒಂಥರ ಕಹಿ ಟೇಸ್ಟ್ ಬಂದುಬಿಡುತ್ತೆ. ಸ್ವಲ್ಪ ಒಂದು 2 ಮಿನಿಟ್ಸ್ ಆದರೂ ಸಾಕು. ಸೊ ಇದು ಮಿಕ್ಕಿದ್ದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ. ಹುರಿಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ತುಪ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋದೇನು ಬೇಕಿಲ್ಲ. ಇಲ್ಲಾಂದರೆ ತುಂಬ ಆಯಿಲ್ ಬಿಟ್ಕೊಳ್ಳುತ್ತೆ. ಅದರ್ವೈಸ್ ಆಲ್ಸೋ ಡ್ರೈ ಫ್ರೂಟ್ಸ್ದು ನ್ಯಾಚುರಲ್ ಆಯಿಲ್ ಇರುತ್ತೆ, ಹಾಗಾಗಿ ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಆಯಿಲ್ ಡ್ರೈನ್ ಆಗ್ಬೋದು. ಅದಕ್ಕೆ ನಮಗೆ ರೋಸ್ಟ್ ಮಾಡೋಕ್ಕೆ ಎಷ್ಟು ತುಪ್ಪ ಬೇಕು ಅಷ್ಟೇ ಹಾಕ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಎಲ್ಲ ಸೀಡ್ಸ್ನ ಒಟ್ಟಿಗೆ ಮಿಕ್ಸ್ ಮಾಡಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಸೆಪ್ರೇಟಾಗಿ ಮಾಡ್ಕೋಬೇಕು ಅಂತ ಏನಿಲ್ಲ, ಒಂದೇ ಸಲ ರೋಸ್ಟ್ ಮಾಡಿಕೊಂಡ್ರೆ ಆಗುತ್ತೆ, ಬೇಗ ಆಗೋಗುತ್ತೆ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ತೊಗೋಬೋದು. ಪರ್ಟಿಕ್ಯುಲರ್ ಆಗಿ ಇದು ಇಷ್ಟೇ ಬೇಕು ಅದು ಅಷ್ಟೇ ಬೇಕು ಅಂತ ಏನಿಲ್ಲ. ನಾನು ಸ್ವಲ್ಪ ಕಾಜು ಜಾಸ್ತಿ ಹಾಕ್ಕೊತೀನಿ, ಯಾಕಂದರೆ ಕಾಜು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಂಥರ ಕಾಜು ಕತ್ಲಿ ತಿನ್ನಂಗೆ ಟೇಸ್ಟ್ ಆಗುತ್ತೆ ಅಂತ ನಾನು ಸ್ವಲ್ಪ ಕಾಜು ಜಾಸ್ತಿ ಹಾಕ್ಕೊಂಡಿರ್ತೀನಿ. ಬೇರೆ ಸೀಡ್ಸ್ಗಿಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇಟ್ಟಿರ್ತೀನಿ. ಖಜೂರು ಪರವಾಗಿಲ್ಲ, ಹಾಕ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ. ಅದೇನು ಖಜೂರು ಓನ್ಲಿ ಸ್ವೀಟ್ನೆಸ್ಗೆ ಹಾಕಿರೋದು. ಸ್ವೀಟ್ನೆಸ್ ಮತ್ತು ಅದೇ ಲಡ್ಡು ಮಾಡೋಕ್ಕೆ ಸ್ವಲ್ಪ ಅಂಟು ಬೇಕಲ್ಲ, ಸೊ ಅದಕ್ಕೆ ಹಾಕ್ಕೊಂಡಿರೋದು. ಬೆಲ್ಲ, ಅದರ್ವೈಸ್ ಬೆಲ್ಲನೂ ಹಾಕೋಬೋದು, ಸಕ್ಕರೆನೂ ಹಾಕೋಬೋದು. ಬಟ್ ಶುಗರ್ ಈಸ್ ನಾಟ್ ದ ಬೆಸ್ಟ್ ಆಪ್ಷನ್.
ಅದು ಶುಗರ್ ಇಲ್ಲ ಅಂದರೆ ಬೆಲ್ಲ ಹಾಕೋಬೋದು. ಬಟ್ ನನ್ನ ಮನೆಯಲ್ಲಿ ಬೆಲ್ಲ ಖಾಲಿಯಾಗಿತ್ತು, ಇರಲಿಲ್ಲ, ಅದಕ್ಕೆ ನಾನು ಖಜೂರ ಹಾಕೊತಾ ಇದ್ದೀನಿ. ಸೊ ನಾನು ಪಿಸ್ತಾ ಇತ್ತು ಮನೆಯಲ್ಲಿ, ಪಿಸ್ತಾ ಆ್ಯಡ್ ಮಾಡೋಕ್ಕೆ ಮರ್ತಿದ್ದೆ, ಹಾಗಾಗಿ ಇವಾಗ ಸ್ವಲ್ಪ ಪಿಸ್ತಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಮಗೆ ಡ್ರೈ ಫ್ರೂಟ್ ನಮಗೆ ಯಾವ್ದು ಬೇಕದು ನಾವು ಹಾಕೋಬೋದು, ಚಾಯ್ಸ್ ನಮ್ಮದು ಇರುತ್ತೆ. ಯಾವುದು ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗಲ್ಲ, ಮೇ ಬಿ ಒಬ್ಬೊಬ್ಬರಿಗೆ ಪಂಕಿನ್ ಸೀಡ್ಸ್ ಇಷ್ಟ ಆಗಲ್ಲ ಅಥವಾ ವಾಟರ್ಮೆಲನ್ ಸೀಡ್ಸ್ ಇಷ್ಟ ಆಗಲ್ಲ, ಹಾಗೆ ಅದು ಸ್ಕಿಪ್ ಮಾಡ್ಕೋಬೋದು. ಬೇರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಆಗುತ್ತೆ. ಒಬ್ಬೊಬ್ಬರು ಇದರಲ್ಲಿ ಪೀನಟ್ಸು ಆ್ಯಡ್ ಮಾಡ್ತಾರೆ, ಬಟ್ ನನಗೆ ಪೀನಟ್ಸ್ ಇಷ್ಟ ಆಗಲ್ಲ ಅಂತ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂದು 5-10 ಮಿನಿಟ್ಸ್ ಹುರ್ಕೋಬೇಕು, ಹಿಂಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಸೊ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡಾಗಿದೆ, ಬಟ್ ಅದು ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ತಣ್ಣಗೆ ಹಾಕಬೇಕು, ಅದಕ್ಕೆ ಕಾಯ್ತಾ ಇದ್ದೀನಿ. ಸೊ ಮೇನ್ ವೈಲ್ ನಾನು ನನ್ನ ಮಗನಿಗೆ ಪಪಾಯ ತಿನ್ಸೋಣಂತ ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿದೆ, ನೋಡಿದರೆ ಹಣ್ಣಾಗಿದೆಯೋ ಇಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು, ಬಟ್ ಕಟ್ ಮಾಡಿದ ಮೇಲೆ ನೋಡಿದ್ರೆ ಚೆನ್ನಾಗಿ ಹಣ್ಣಾಗಿದೆ. ಸೊ ಇವಾಗ ಇದೆಲ್ಲ ಉತ್ಕೊಂಡಿದ್ದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನು ಒಂದು ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸಣ್ಣ ಮಾಡಿಕೊಂಡು ಆಮೇಲೆ ಉಂಡೆ ಕಟ್ತೀನಿ. ಇದನ್ನೆಲ್ಲ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಸಣ್ಣ ಮಾಡ್ಕೊಂಡಾಗಿದೆ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಗಮ್ಮಂತಿದೆ ಸ್ಮೆಲ್ಲು. ಸೊ ನನಗನ್ಸುತ್ತೆ ಇನ್ನೊಂಚೂರು ಸಣ್ಣ ಮಾಡ್ಕೋಬೇಕು, ಯಾಕಂದರೆ ಉಂಡೆ ಕಟ್ಟಕ್ಕೆ ಬರೋಲ್ಲ ಇಷ್ಟು ದಪ್ಪ ಇದ್ದರೆ. ಇನ್ನೊಂಚೂರು ನಾನು ಸಣ್ಣ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಸೊ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಸಣ್ಣ ಮಾಡ್ಕೊಂಡಿದ್ದೀನಿ ಇದಕ್ಕೆ. ನೋಡಿ ಇದು ಕಾಣ್ತಿದೆಯಲ್ಲ ಲಂಪ್ಸ್ ಥರ. ಸೊ ಈ ಥರ ಆದರೆ ಸ್ವಲ್ಪ ನಮಗೆ ಉಂಡೆ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇವತ್ತಿಗೆ ಪೂಜೆ ಮಾಡಿ ನಂದು ಒಂದು ಚಿಕ್ಕದು ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಆಮೇಲೆ ಇದು ನಂದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನ್ನ ಕಡೆಯಿಂದ ತಪ್ಪು ಹೆಚ್ಚು ಕಡಿಮೆ ಏನಾದರೂ ಆಗಿರಬಹುದು. ಸೊ ಇನ್ ಫ್ಯೂಚರ್ ಹೋಗ್ತಾ ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಎಕ್ಸ್ಪೀರಿಯೆನ್ಸ್ ಬರ್ತಾ ನನಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಅಂದ್ಕೊತೀನಿ. ನಿಮಗೆ ಏನಾದರೂ ನನಗೆ ವಿಡಿಯೋ ಬಗ್ಗೆ ಏನಾದರೂ ಸಜೆಷನ್ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಏನಾದರೂ ಯಾವ ಥರ ವಿಡಿಯೋ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ, ನನಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನಾನು ನನ್ನ ಕಡೆಯಿಂದ ನನಗೆ ಆದಷ್ಟು ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೇ ಹೇಳಿ ನಾನು ಇವತ್ತಿನ ದಿನ ನಂದು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.